ನ್ಯಾಯಮೂರ್ತಿಗಳು, ನಮ್ಮೆಲ್ಲರ ಹೆಮ್ಮೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರ ಶಾಸಕರು, ಮಾಜಿ ಸಚಿವರು, ಈ ಕಾರ್ಯಕ್ರಮದ ರೂವಾರಿಗಳು ಸನ್ಮಾನ್ಯ ಎಂ ಕೃಷ್ಣಪ್ಪನವರು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ, ಸರಳ ಸಜ್ಜನಿಕೆಯ ಶಾಸಕರಾದ ಪ್ರಿಯಾ ಕೃಷ್ಣ ಅವರು ಹೊರತುಪಡಿಸಿ ಎಲ್ಲರೂ ವೇದಿಕೆಯನ್ನು ತೆರವುಗೊಳಿಸಬೇಕು. ದಯಮಾಡಿ ತಮ್ಮ ಮನೆ ಅತಿಥಿಗಳನ್ನು ಹೊರತುಪಡಿಸಿ ದಯಮಾಡಿ ಕಾರ್ಯಕ್ರಮ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ಬೆಂಗಳೂರಿನ ಬರೀ ಬೆಂಗಳೂರು ಯಾಕೆ, ಕರ್ನಾಟಕದ ಇತಿಹಾಸದಲ್ಲೇ ಗಣರಾಜ್ಯೋತ್ಸವದ ದಿನವಾದ ಇಂದು 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತ ಸುದಿನ ಮತ್ತು ಸುಸಂದರ್ಭ ಇದು. ನಮ್ಮೆಲ್ಲರ ಹೆಮ್ಮೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪನವರು, ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣರವರು ರಾಷ್ಟ್ರ ಪ್ರೇಮವನ್ನ ಯಾವ ರೀತಿ ಉದ್ದೀಪನಗೊಳಿಸಬೇಕು, ರಾಷ್ಟ್ರ ಪ್ರೇಮ ಎನ್ನುವುದನ್ನು ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ, ನಾಗರಿಕ ಬಂಧುಗಳಿಗೆ ದೊಡ್ಡ ಕೊಡುಗೆಯಾಗಿ ಅಮೃತ ಮಹೋತ್ಸವದ ಗಣರಾಜ್ಯೋತ್ಸವಕ್ಕೆ ಕೊಟ್ಟಿದ್ದಾರೆ. ಇದು ಅತ್ಯಂತ ಅವಿಸ್ಮರಣೀಯ, ಚಿನ್ನದ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಸುದಿನ. ಶಾಂತಿಯ ಸಂಕೇತವಾದ ಪಾರಿವಾಳಗಳನ್ನ ಹಾರಿ ಬಿಡುವುದರ ಮುಖಾಂತರ ಶಾಂತಿಯ ಸಂದೇಶವನ್ನ ಸಾರ್ತಾ ಇದ್ದಾರೆ ಮಾನ್ಯ ಕೃಷ್ಣಪ್ಪನವರು, ನ್ಯಾಯಮೂರ್ತಿಗಳು ಮತ್ತು ಪ್ರಿಯಾ ಕೃಷ್ಣ ಅವರು. ಭಾರತೀಯರು ನಾವೆಲ್ಲ ಒಂದು ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಈ ಅತಿ ಎತ್ತರದ ರಾಷ್ಟ್ರ ಧ್ವಜ ಸ್ತಂಭವನ್ನ ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಸಂದರ್ಭ. ಅದು ಕರೆಕ್ಟಾಗಿ ಮೇಲೆ ಹೋಗುತ್ತಾ ಇಲ್ಲ ಅನ್ನೋದು ಬಹಳ ಒಂದು ಕುತೂಹಲ ಇತ್ತು. ಆದರೆ ಈಗ ನೆಮ್ಮದಿ ಆಗಿದೆ. ನಮಗಿನ ನೆಮ್ಮದಿ ಯಾಕಾಗಿದೆ ಅಂತಂದ್ರೆ ಈ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದಂತ ಕಾಂಟ್ರಾಕ್ಟರ್. ಯಾಕೆ ಅಂತಂದ್ರೆ ಅವ್ರು ಹೇಳಿದ್ದೆ, ಅದೇನಾದ್ರು ಹೋಗಿಲ್ಲ ಕರೆಕ್ಟ್ ಆಗಿದ್ರೆ ನೀನೇ ಅಲ್ಲೊಂದು ಫುಲ್ಲಿ ಹಾಕ್ಬಿಟ್ಟು ಈಗ ಕೈ ಸುಚ್ಕೊಂಡಿದ್ದಾರೆ ಅರ್ಧ ಗಂಟೆ ಅಂತ. ಬಹಳ ನೆಮ್ಮದಿಯಾಗಿದ್ದಾರೆ. ಒಳ್ಳೆ ಒಂದು ಕಾರ್ಯ ಮಾಡಿದ್ದಾರೆ, ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಜೀವನದಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಮಾಡ್ತಾರೋ, ಕಟ್ಟಡ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಅವ್ರು ಈಗ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಇದು ಎಲ್ಲರೂ ನೆನ್ಪಿಟ್ಕೊಳ್ತಕ್ಕಂಥ ಕೆಲಸ. ನೀವು ಅಷ್ಟೇ ಜೀವನದಲ್ಲಿ ನೆನ್ಪಿಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯರು, ಸಂವಿಧಾನ ತಜ್ಞರು, ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕನಸನ್ನು ಕಂಡು ಈ ಒಂದು ಅತಿ ದೊಡ್ಡ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ. ಯಾರು ಕೂಡ ಮಾಡಿರಬಾರ್ದು ಬೆಂಗಳೂರಿನಲ್ಲಿ ಅಂತ ಒಂದು ಧ್ವಜಸ್ತಂಭವನ್ನು ನಾವು ಮಾಡಬೇಕು ಅಂತ ಒಂದು ಕನಸನ್ನು ಕಂಡು ಅದನ್ನು ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಿದಂಥ ನಮ್ಮ ವಿಜಯನಗರ ಶಾಸಕರಾದಂಥ ಎಂ ಕೃಷ್ಣಪ್ಪನವ್ರಿಗೆ ಹಾಗೂ ಸುಪುತ್ರ ಆದಂಥ ಪ್ರದೀಪ್ ಅವರು ಕೂಡ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿದೆ, ಚುನಾವಣೆ ಆಗಿದ್ದು 1 ವರ್ಷ ಆಗಿಲ್ಲ, 7 ತಿಂಗಳು 8 ತಿಂಗಳಾಗಿದೆ. ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು, ಅದಕ್ಕೊಂದು ಬಜೆಟನ್ನು ಮಾಡಬೇಕು, ಅದಕ್ಕೊಂದು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಭಾಳ ಕಷ್ಟದ ಕೆಲಸ. ಅದನ್ನು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಕೈ ನೋಡಿದಂಥ ಗುತ್ತಿಗೆದಾರರಿಗಿರ್ಬೋದು, ಕಾರ್ಯಪಾಲಕ ಇಂಜಿನಿಯರ್ಗಳಿರ್ಬೋದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ತಮಗೆಲ್ಲ ಗೊತ್ತಿದೆ ಒಂದು ದೇಶದ ಐಡೆಂಟಿಟಿ, ಒಂದು ಗುರುತು ಅಂತ ಅಂದರೆ ಅದು ಅದರ ಒಂದು ಧ್ವಜ. ನಮ್ಗೆ ಯಾವ ರೀತಿ ಆಧಾರ್ ಕಾರ್ಡ್ ಇದೆಯೋ ದೇಶಕ್ಕೆ ಅದೇ ರೀತಿ ಒಂದು ಫ್ಲಾಗ್, ಅದು ನಮ್ಮ ತಾಯಿ ಸಮಾನ. ಎಲ್ಲದಕ್ಕೂ ಮೊದಲು ನಮ್ಮ ರಾಷ್ಟ್ರಧ್ವಜ. ಅದಕ್ಕೆ ನಾವೆಲ್ಲ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಅದು ನಮ್ಮ ಕರ್ತವ್ಯ, ಹಾಗೆ ನಮ್ಮ ಹಕ್ಕು ಕೂಡ ಹೌದು. ಅದನ್ನು ನಾವೆಲ್ಲರೂ ಕೂಡ ಇವತ್ತು ಭಾಳ ನಿಷ್ಠೆಯಿಂದ ಭಾಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಬಂದಿರ್ತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರ ಪ್ರೇಮಿಗಳಿಗೆ, ನಮ್ಮ ದೇಶಭಕ್ತರಿಗೆ, ಬಂದಿರ್ತಕ್ಕಂಥ ಎಲ್ಲ ನಮ್ಮ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ 2 ಕ್ಷೇತ್ರದ ನಿವಾಸಿಗಳಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ತಮಗೆಲ್ಲ ಗೊತ್ತಿದೆ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಭಾಳ ಕಷ್ಟ, ಭಾಳ ಒಂದು ಅಚ್ಚುಕಟ್ಟಾಗಿ ಒಂದು ಶಿಸ್ತನ್ನು ಪಾಲಿಸಿ ಶಾಲಾ ಮಕ್ಕಳಿಗೆ ಪೆರೇಡನ್ನು ಮಾಡಿಸಿ ಅವ್ರಿಗೆ
ಸಲ್ಯೂಟ್ ಅನ್ನು ಮಾಡಿಸಿ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳಿಗೆ ಎಲ್ಲ ರೀತಿಯಾದಂಥ ಒಂದು ಸನ್ಮಾನವನ್ನು ಮಾಡಿ ಕಾರ್ಯಕ್ರಮ ಮಾಡಬೇಕು. ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ, ಕೈ ಜೋಡಿಸಿದಂಥ, ನಾನು ಓದಂಥ ಶಾಲೆ ಬಹಳ ಹೆಮ್ಮೆ ಆಗುತ್ತೆ. ಆ ಶಾಲೆಯ ಮಕ್ಕಳು ನೋಡೋದಕ್ಕೆ, ಆ ಶಾಲೆಯ ಎಲ್ಲ ವ್ಯವಸ್ಥಾಪಕ ಮಂಡಳಿಯನ್ನು ಇಲ್ಲಿ ನೋಡೋದಕ್ಕೆ, ನ್ಯೂ ಕೇಂಬ್ರಿಡ್ಜ್ ಸ್ಕೂಲ್ನ ಎಲ್ಲ ಆಡಳಿತ ಮಂಡಳಿಯ ಶಿಕ್ಷಕರಿಗೆ, ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತಾ, ಏನು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿದೆ. ತಮಗೆಲ್ಲ ಗೊತ್ತಿದೆ, ಈಗ ಒಂದು ವಾರದಿಂದ ನಡೆದಂಥ ರಾಮ ಮಂದಿರ ಒಂದು ಕಾರ್ಯಕ್ರಮದಲ್ಲಿ, ನಿರ್ಮಾಣದ ಕಾರ್ಯಕ್ರಮದಲ್ಲಿ ಯಾವ ರೀತಿ ವಿಜಯನಗರ, ಗೋವಿಂದರಾಜನಗರದಲ್ಲಿ, ಬೆಂಗಳೂರಿನಲ್ಲಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಯಾರು ಕೂಡ ಮಾಡಿರಲಿಲ್ಲ, ಒಂದು ಮಿನಿ ಅಯೋಧ್ಯೆಯನ್ನೇ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ರಾಷ್ಟ್ರಭಕ್ತಿಯಲ್ಲಿ, ದೇಶಭಕ್ತಿಯಲ್ಲಿ, ದೇವರ ಭಕ್ತಿಯಲ್ಲಿ ಎಲ್ಲದರಲ್ಲೂ ನಮ್ಮ ಜನ, ನಮ್ಮ ವಿಜಯನಗರ, ಗೋವಿಂದರಾಜನಗರ ಕ್ಷೇತ್ರದ ಜನ ಎಲ್ಲರಿಗಿಂತ ಮುಂದೆ ಇರ್ತಾರೆ. ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ, ಗೌರವದ ವಿಷಯ, ಖುಷಿ ಪಡ್ತಕ್ಕಂಥ ವಿಷಯ. ಇಂಥ ಒಂದು ಕ್ಷೇತ್ರದಲ್ಲಿ ನಾನು ನಿಮ್ಮ ಜನ ಪ್ರತಿನಿಧಿಯಾಗಿ, ನಮ್ಮ ತಂದೆಯವರು ನಿಮ್ಮ ಜನಪ್ರತಿನಿಧಿಯಾಗಿ ಎರಡೂ ಕ್ಷೇತ್ರಗಳಲ್ಲಿ ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಿಮಗೆ ಒಳ್ಳೆ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಇದಕ್ಕಿಂತ ಹೆಮ್ಮೆ ಬೇರೆ ಯಾವುದೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮುಖ್ಯ ಅತಿಥಿಗಳು ನಿಮ್ಮೆಲ್ಲ ಕೂರ್ತಿ ಮಾತಾಡೋರಿದ್ದಾರೆ. ಅವರಿಗೆ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ, ಬಂದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ, ನಾಯಕರಿಗೆ, ಎಲ್ಲ ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರು, ನಮ್ಮ ನಿವಾಸಿಗಳಿಗೆ, ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತನಾಡಿಸ್ತೀನಿ. ನಮಸ್ಕಾರ. ಅತ್ಯುನ್ನತವಾದಂತಹ ಒಂದು ಕೆಲಸ ಏನು ರಾಷ್ಟ್ರ ಧ್ವಜ ಉದ್ಘಾಟನೆ ಹಾಗೂ ರಾಷ್ಟ್ರ ಧ್ವಜ ಸ್ತಂಭ ಉದ್ಘಾಟನೆ ಎರಡನ್ನೂ ಮಾಡಿದಂಥ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮೊದಲನೇದಾಗ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪ್ರಿಯಕೃಷ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಗೋಪಾಲ್ ಹೇಮಂತ ಮತ್ತೆ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನೀಲಕಂಠ, ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ಕೆಳಗಡೆ ಇರ್ತಕ್ಕಂಥ ಗೋಪಾಲ್ ಸ್ವಾಮಿ ಅವರು, ಸೀನಿಯರ್ ಅಡ್ವೊಕೇಟು, ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು, ಗಂಗಣ್ಣವರು ಎಲ್ಲರೂ ಬಂದಿದ್ದೀರ. ಇದು ಈ ಸಂವಿಧಾನ ರಚನೆ ಮಾಡೋದಂತದ್ದು ತಮಗೆಲ್ಲ ಗೊತ್ತಿದೆ. ಸ್ವಾತಂತ್ರ್ಯ ಬಂತು, ಯಾರು ತಂದ್ಕೊಟ್ರು? ಮಹಾತ್ಮ ಗಾಂಧಿಯವರಿಂದ ಹಿಡಿದು ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು, ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಹನೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಆದರೆ ನಮ್ಮದೇ ಆದಂಥ ಒಂದು ಸಂವಿಧಾನ ಇರಲಿಲ್ಲ. ನಿಮಗೆಲ್ಲ ನಮ್ಮ ಸಂವಿಧಾನ ಚಾಲನೆ ಬರಕ್ ಮೊದಲು ಏನಿದ್ದೇಳಿ, ಯಾರು ಟ್ಯಾಕ್ಸ್ ಕಟ್ತಾವನೆ, ಕಂದಾಯ ಕಟ್ತಾವ ಅವನು ಮಾತ್ರ ಓಟ್ ಇತ್ತು. ಇವಾಗ ಯಾರ್ಯಾರು ಓಟ್ ಐತೆ? ಮೋದಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಾಗಮೋಹನ್ ದಾಸ್ ಅವ್ರಿಗೂ ಒಂದೇ ಓಟು, ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟು ಅಲ್ವಾ? ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟವರು ಯಾರು? ನೆಹರೂರವರು ಏನ್ ಮಾಡಿದ್ರು, ಇದಕ್ಕೆ ಒಂದು ಸಂವಿಧಾನ ಬೇಕು ನಮ್ಗೆ ಅಂತ ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು. ಅದಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು. ನೆಹರೂರವರು ಅವರಿಗೆ ನಮ್ಮ ಸಂವಿಧಾನ ಬರಬೇಕು ಅಂತ ಹೇಳಿ ಒಂದು ಒಳ್ಳೆ ರಚನೆ ಮಾಡಿ ಅಂತ. ಇವತ್ತು ಸಾಹೇಬ್ರೆಲ್ಲ ಎಲ್ಲ ಹೇಳಿದ್ದಾರೆ. ಇವತ್ತು ಇಂಗ್ಲೆಂಡ್ ನಮ್ಮನ್ನು ಆಳಿದ್ರಲ್ಲ 200 ವರ್ಷ, ಅವರಿಗೆ ಲಿಖಿತವಾದಂತ ಸಂವಿಧಾನ ಇಲ್ಲ, ಗೊತ್ತಾಯ್ತಾ? ಅಲಿಖಿತ ಸಂವಿಧಾನ, ಅದು ಕನ್ವೆನ್ಷನ್ ಮೇಲೆ ಹೋಗ್ತದೆ. ಅದೇ ರೀತಿ ನಮ್ಮ ಅಮೆರಿಕಾದಲ್ಲಿ ಲಿಖಿತ ಸಂವಿಧಾನ ಇದೆ. ಎಲ್ಲ ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ವೈವಿಧ್ಯತೆಯಲ್ಲಿ ಏಕತೆ, ಏನೇಳಿ ಸಾವಿರಾರು ಭಾಷೆ, ಸಾವಿರಾರು ಜಾತಿ, ಸಾವಿರಾರು ಧರ್ಮಗಳು ಅಲ್ವೇನಪ್ಪ, ಇಂಥದನ್ನೆಲ್ಲ ಒಗ್ಗೂಡಿಸಿ ನಾವು ಅಖಂಡವಾದಂಥ ಭಾರತ ಯಾವತ್ತಾದ್ರೂ ಸ್ಟ್ಯಾಂಡರ್ಡ್ ಆಗಿ ಇರಲೇಬೇಕು ಅಂದ್ರೆ ಅದು ನಮ್ಮ ಸಂವಿಧಾನದ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಅದನ್ನ ನೆಹರೂರವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಯಾವಾಗ? ನವೆಂಬರ್ 59ರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರು. 60ನೇ ಇಸ್ವಿನಲ್ಲಿ ಜನವರಿ 20ನೇ ತಾರೀಕಿಗೆ ನಮಗೆ ನಾವು 1950ನೇ ಇಸ್ವಿ ಜನವರಿ 26ನೇ ತಾರೀಕು ಅದನ್ನ ಚಾಲನೆ ಕೊಟ್ಟರು. ಇವತ್ತು ನಮ್ಮ ರಾಷ್ಟ್ರಧ್ವಜ ಹಾರಿಸೋದು ಯಾರಲ್ಲಿ? ರಾಷ್ಟ್ರಪತಿಗಳು. ಇಂಡಿಪೆಂಡೆನ್ಸ್ ಡೇಗೆ ಹಾರಿಸೋದು ಯಾರು? ಪ್ರಧಾನಮಂತ್ರಿಗಳು.
ಈ ಒಂದು ಇಷ್ಟೊಂದು 140 ಕೋಟಿ ಇದ್ದಂಥ ಜನ ಯಾವತ್ತಾದರೂ ಈ ಸಂವಿಧಾನವನ್ನ ಚೆನ್ನಾಗಿರೋದಕ್ಕೆ ಮಾತ್ರನೇ ಪಕ್ಕದಲ್ಲಿ ನೋಡಿ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಎಲ್ಲ ಕಡೆ ಏನೋ ಮಿಲಿಟರಿ ರೂಲು ಅವಾಗ ಬರೋದು ಹೋಗೋದು ಇದೆಲ್ಲ ನಡೀತಾ ಇದೆ. ಆದರೆ ಇಂಡಿಯಾದಲ್ಲಿ ಆಗಿದೆಯಾ? ಯಾಕೆ ಹೇಳಿ? ಅಷ್ಟು ಭದ್ರವಾಗಿದೆ ನಮ್ಮ ಸಂವಿಧಾನ. ಯಾರು ಇದನ್ನು ಅಲುಗಾಡ್ಸೋಕ್ಕಾಗೋದಿಲ್ಲ. ತಾವು ನೀವು ಎಲ್ಲರೂ ಅಷ್ಟೇ ಈ ಸಂವಿಧಾನವನ್ನು ಫಾಲೋ ಮಾಡಿ ಎಲ್ಲರೂ ಸಮಾನರು. ಯಾವ ಜಾತಿಯಿಂದಾಗಲಿ, ಭಾಷೆಯಿಂದಾಗಲಿ, ಧರ್ಮದಿಂದಾಗಲಿ ನಾವು ಭೇದ ಭಾವ ಮಾಡಬಾರ್ದು ಅನ್ನೋದನ್ನು ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ. ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇದೇ ರೀತಿ ಇರೋಣ ಅಂತೇಳಿ ಈ ಒಂದು ಸಣ್ಣದಾಗಿ ಏನೇಳಿ ಈ ರಾಷ್ಟ್ರಧ್ವಜದ ಇಷ್ಟೊಂದು ದೊಡ್ಡ ಕಲ್ಪನೆನ ಕಲ್ಪಿಸ್ಕೊಟ್ಟಿದ್ದು ಯಾರಪ್ಪ? ನಾನು ಎಲ್ಲರೂ ಕೇಳಿದ್ರು, ಏನು ಸರ್ ಭಾಳ ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದೀರಾ, 5 ಕ್ಲಾಸ್, ಏನು ಸರ್ ತಲೆ ನಿಮ್ಮದು? ನಂದೆಲ್ಲಪ್ಪ ತಲೆ ಇದು. ನಮ್ಮ ಚಿಕ್ಕ ಮಗ ಪ್ರದೀಪ್ ಕೃಷ್ಣ ಅಂತ ಇದ್ದಾನೆ, ಅವನು ಈ ಥರ ಮಾಡಲೇಬೇಕು ಅಂತ ಹೇಳಿ ಹೇಳಿದ್ದು ಮಾಡಿದಪ್ಪ ಇದು. ಗೊತ್ತಾಯ್ತಾ? ನಂದೇನು ತಲೆ ಇಲ್ಲ ಇದರಲ್ಲಿ. ಆಗ ನಿಜವಾಗಿ ಎಲ್ಲರೂ ಅಪ್ರಿಸಿಯೇಷನ್ ಮಾಡುವಾಗ ನನಗೂ ಭಾಳ ಖುಷಿ ಆಯಿತು. ಇಂಥ ಒಂದು ರಾಷ್ಟ್ರ ಪ್ರೇಮದ ಧ್ವಜಸ್ತಂಭ ನಾವು ಮಾಡಿಕೊಟ್ಟಿದ್ದು ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ಜನಕ್ಕೂ, ಗೋವಿಂದರಾಜನಗರ ಕ್ಷೇತ್ರದ ಇಡೀ ಬೆಂಗಳೂರಿಗೆ ಇದು ಒಂದು ಮಾದರಿಯಾಗಿರ್ತದೆ. ಇಂಥ ಒಂದು ರಾಷ್ಟ್ರ ಧ್ವಜವನ್ನು, ರಾಷ್ಟ್ರ ಧ್ವಜ ಸ್ತಂಭವನ್ನು ಮಾಡಿಸಿದಂಥ ಏನಕ್ಕೆ ಕಷ್ಟಪಟ್ಟಂಥ ಎಲ್ಲ ಕಾಂಟ್ರಾಕ್ಟ್ ಹುಡುಗರು, ಇಂಜಿನಿಯರ್ಸು ಎಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಪಾಪ 26ನೇ ತಾರೀಕೆ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಹಳ ಆತುರವಾಗಿ ಪಾಪ ಒಂದು ತಿಂಗಳಿಂದ ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ನನಗೆ ಈ ಐಡಿಯಾ ಕೊಟ್ಟಂಥ ಪ್ರದೀಪ್ ಕೃಷ್ಣ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲರೂ ರಾಷ್ಟ್ರ ಪ್ರೇಮವನ್ನು ಮೆರೆದಿದ್ದೀರ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಮತ್ತೆ ನಮ್ಮಲ್ಲಿ ಗ್ಯಾರಂಟಿ ಅವಾರ್ಡ್ ತಗೊಂಡಂತ ಮಿಲಿಟರಿ ಎಕ್ಸ್ ಸರ್ವಿಸ್ ಮೆನ್ಗಳೆಲ್ಲ ಬಂದಿದ್ದಾರೆ, ಆಮೇಲೆ ಅವರ ಮನೆಯವರೆಲ್ಲ ಬಂದಿದ್ದಾರೆ. ಅವರ ಒಬ್ಬ ಮಗ ಗ್ಯಾರಂಟಿ ಅವಾರ್ಡ್ ತಗೊಂಡಂತ ಒಬ್ಬ ಮಗ ಹಸುವಿಗಿದ್ದಾನೆ, ಆದರೂ ಅವ್ರ ತಾಯಿಯವರೆಲ್ಲ ಬಂದಿದ್ರಲ್ಲಿ ಗುಡಸಾಗರಿ ಅಂತ ಅವ್ರ ತಾಯಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಲಕ್ಷ್ಮೀ ಪಾಟೀಲು, ಎಲ್ಲರಿಗೂ ನಾನು ಅಭಿನಂದನೆಗಳು ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲೂ ನಮ್ಮನ್ನೆಲ್ಲ ತೋರಿಸಿ ರಾಷ್ಟ್ರಧ್ವಜವನ್ನು ತೋರಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಂಸ್ಮರಣೀಯವಾದಂಥ ಒಂದು ಅಕೇಶನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಮೀಡಿಯಾದವ್ರಿಗೂ ನನ್ನ ಕೃತಜ್ಞತೆಗಳು ಹೇಳ್ತಾ, ಅದೇ ರೀತಿ ಇನ್ನೊಂದು ಇಲ್ಲಿ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಪ್ರದೀಪ್ ಕೃಷ್ಣ ಅವರು ಇಲ್ಲಿ ನಿಮಗೆಲ್ಲ ಗೊತ್ತಿದೆ, IAS ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದೋಕೆ ಬೇಕಾದಷ್ಟು ಸ್ಕೂಲ್ಗಳಿದೆ, ಇಲ್ಲಿ ಕಾಲೇಜುಗಳಿದೆ, ಅಂದರೆ ಸ್ಟಡಿ ಸೆಂಟರ್ಸ್. ಅವ್ರಿಗೆಲ್ಲ ಫ್ರೀಯಾಗಿ ವೈಫೈ ಮಾಡಿಕೊಡೋದಕ್ಕೆ ಪ್ರದೀಪ್ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೆಯದಾಗಿ ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮನಸ್ಸಿ ನನ್ನ ಮಾತು ಮುಗಿಸ್ತೀನಿ. ಈ ಸಮಾರಂಭದಲ್ಲಿ ಭಾಗವಹಿಸಿ ಒಳ್ಳೆ ಮಾತುಗಳನ್ನೆಲ್ಲ ಹೇಳಿ ಸಂವಿಧಾನದ ಆಶಯಗಳನ್ನೆಲ್ಲ ಹೇಳಿಕೊಟ್ಟಂತ ನಮ್ಮ ನಾಗಮೋಹನ್ ದಾಸ್ ಅವರಿಗೆ ನನ್ನ ಕೃತಜ್ಞತೆಗಳು. ನಿಮ್ಗೆಲ್ಲ ಗೊತ್ತಿರಲಿ, ಅಶೋಕ ಅಂದ್ರೆ ಯಾರಪ್ಪ? ಅಶೋಕ ಚಕ್ರ ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಹೋದಂತ ಅವನು ಅಶೋಕ ಚಕ್ರವರ್ತಿ. ಅವನ ಜ್ಞಾಪಕಾರ್ಥವಾಗಿ ಅಶೋಕ ಚಕ್ರ. ಅದೇ ರೀತಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಬೆರೆಯುವಂತ ಕೇಸರಿ, ಎಲ್ಲ ಸಮೃದ್ಧಿಯನ್ನ ಕಾಣುವಂತ ಹಸಿರಿನ ಸಂಕೇತ ಮತ್ತು ನಮ್ಮೆಲ್ಲರ ಮನಸ್ಸು ನಿಷ್ಕಲ್ಮಶವಾಗಿದೆ ಎಂದು ತೋರಿಸ್ಕೊಳ್ಳೋಕೆ ಬಿಳಿದು, ಈ ಮೂರು ಸೇರಿಸಿ ಮಾಡಿರ್ತಕ್ಕಂಥ ರಾಷ್ಟ್ರಧ್ವಜ. ಗೊತ್ತಾಯ್ತಾ? ಅದಕ್ಕೆ ನಾವು ಯಾವತ್ತೂ ಪ್ರಿಯಕೃಷ್ಣ ಅವ್ರು ಹೇಳೋದಿಲ್ಲ, ಏನಾದರೂ ಒಂದು ಐಡೆಂಟಿಫಿಕೇಶನ್, ನಮ್ಗೆ ಯಾವ್ದಪ್ಪ ಆಧಾರ್ ಕಾರ್ಡ್ ಐಡೆಂಟಿಫಿಕೇಶನ್. ಅದೇ ರೀತಿ ಇಡೀ ಭಾರತಕ್ಕೆ ಯಾವ್ದು ಐಡೆಂಟಿಫಿಕೇಶನ್ ಅಂದ್ರೆ ನಮ್ಮ ರಾಷ್ಟ್ರಧ್ವಜ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿದಂಥ ಮಕ್ಕಳು ಬಹಳ ಬೆಳಗ್ಗೆಯಿಂದ ಬಹಳ ಬಂದು ಇದ್ರು. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಹೇಳಿ, ಮತ್ತೆ ಸಂಜೆನೂ ಒಳ್ಳೆ ಕಾರ್ಯಕ್ರಮಗಳಿರ್ತದೆ.